ಕಳೆದ 4 ದಿನಗಳಿಂದ ಇಳಿಕೆ ಕಂಡಿತ್ತು ಬಂಗಾರದ ಬೆಲೆ. ಆದರೆ ಇದೀಗ ಮತ್ತೆ ಸ್ವಲ್ಪ ಪ್ರಮಾಣದ ಏರಿಕೆಯನ್ನು ಕಂಡಿದೆ. ಇಲ್ಲಿ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 479 ರೂಪಾಯಿಗಳಷ್ಟು ಏರಿಕೆಯನ್ನು ಕಂಡಿದೆ. ಇವತ್ತು 85,817 ರೂಪಾಯಿ ಕೊಟ್ಟರೆ ನಿಮಗೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ ಸಿಗುತ್ತೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ 85,817 ರೂಪಾಯಿ. ಸೊ ಇದೀಗ 10 ಗ್ರಾಂ ಚಿನ್ನ ನಿನ್ನೆ ಇದ್ದಿದ್ದು 85,320 ರೂಪಾಯಿ ಇತ್ತು. ಇಳಿಕೆ ಆಗಿತ್ತು ಸ್ವಲ್ಪ ಮಟ್ಟಿಗೆ, ಆದರೆ ಇದು ಮತ್ತೆ ಏರಿಕೆ ಆಗಿದೆ. ಇನ್ನೊಂದು ಕಡೆ 89,000 ರೂಪಾಯಿವರೆಗೂ ಕೂಡ ಹೋಗಿತ್ತಿದ್ದು, 88,000-89,000ವರೆಗೂ ಕೂಡ ಹೋಗಿತ್ತಿದ್ದು. ಈಗ ಫೆಬ್ರವರಿ 19ಕ್ಕೆ ನಾವು ಲೆಕ್ಕ ಹಾಕ್ಕೊಂಡ್ರೆ 86,733 ರೂಪಾಯಿ ಇತ್ತು. ಗರಿಷ್ಠ ಬಂಗಾರದ ಬೆಲೆ ಅದು. ಇವತ್ತು ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ 475 ರೂಪಾಯಿ ಹೆಚ್ಚಳ ಆಗಿದೆ. ಇಲ್ಲಿ ಒಂದು ಕೆಜಿ ಬೆಳ್ಳಿಯ ದರ 94,873 ರೂಪಾಯಿ ಇದೆ ಇದು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿನ ಒಂದು ಏರಿಕೆಯನ್ನು ಬಂಗಾರದ ಬೆಲೆಯಲ್ಲಿ ನಾವಿದೀಗ ಇಲ್ಲಿ ನೋಡ್ತಾ ಇದ್ದೀವಿ. ಯಾವಾಗೆಲ್ಲ ಷೇರು ಮಾರುಕಟ್ಟೆ ತಲ್ಲಣವಾಗುತ್ತೋ, ಷೇರು ಮಾರುಕಟ್ಟೆ ಸ್ವಲ್ಪ ಶೇಕ್ ಆಗಲಿಕ್ಕೆ ಶುರುವಾಗುತ್ತೋ, ಆಗೆಲ್ಲ ಜನ ಏನು ಮಾಡ್ತಾರೆ, ಷೇರು ಮಾರುಕಟ್ಟೆ ಇದ್ದಂಥ ಹಣವನ್ನು ತೆಗೆದುಕೊಂಡು ಬಂದು ಬಂಗಾರದ ಮಾರ್ಕೆಟ್ ಹಾಕಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸೇಫ್ ಅನ್ನೋ ಫೀಲು. ಏನಿಲ್ಲ ಅಂದರೂ ನನ್ನ ಬಳಿ ಬಂಗಾರ ಇದೆ ಹೋಗಪ್ಪ ಅಂತ. ಬಂಗಾರ ಇದೆ ನನ್ನ ಬಳಿಯಲ್ಲಿ, ಯಾವತ್ತಿದ್ರೂ ಬಂಗಾರನೇ ಇದು, ಇವತ್ತಲ್ಲ ನಾಳೆ ಬಂಗಾರಕ್ಕೆ ಬೆಲೆ ಜಾಸ್ತಿ ಆಗೇ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಏನು ಮಾಡಿಬಿಡ್ತಾರೆ, ಬಂಗಾರದ ಕಡೆಗೆ ಹೂಡಿಕೆ ಮಾಡಿಬಿಡ್ತಾರೆ. ಬಂಗಾರ ಅಂತ ಬಂದಾಗ ಕೆಲವರು 24 ಕ್ಯಾರೆಟಲ್ಲಿ ಹೂಡಿಕೆ ಮಾಡ್ತಾರೆ, ಕೆಲವರು ಆಭರಣ ತೊಗೋತಾರೆ. ಆಭರಣ ತೊಗೊಂಡಾಗ ನಿಮಗೆ ಅದರದ್ದು ಮೇಕಿಂಗ್ ಚಾರ್ಜು ಒಂದಷ್ಟು ಅದು ಇದು ಅಂತೆಲ್ಲ ಬರುತ್ತದು. ಆದರೆ 24 ಕ್ಯಾರೆಟ್ ಅಂತ ಬಂದಾಗ ಮೇಕಿಂಗ್ ಚಾರ್ಜು ಅದು ಇದು ಏನು ಹೋಗಲ್ಲ. ಅದರಲ್ಲಿ ನಾವೇನು ಅವತ್ತಿನ 10 ಗ್ರಾಮ್ ಅಥವಾ 24 ಕ್ಯಾರೆಟ್ ಚಿನ್ನಕ್ಕೆ ಮಾರುಕಟ್ಟೆ ಬೆಲೆ ಏನಿರುತ್ತೋ ಅದೇ ನನಗೆ ಸಿಗುತ್ತೆ ಅನ್ನೋ ಒಂದು ಖಾತ್ರಿಯಿಂದಾಗಿ ಈ ಥರ ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ಷೇರು ಮಾರುಕಟ್ಟೆ ಸ್ವಲ್ಪ ಒದ್ದಾಟ ಆದ ತಕ್ಷಣ ಬಂಗಾರದ ಮಾರುಕಟ್ಟೆ ಕಡೆಗೆ ಜನ ಇದೀಗ ಬಂದುಬಿಡ್ತಾರೆ. ಹಾಗಾಗಿ ಇಲ್ಲಿ ಯಾವಾಗ ಹೂಡಿಕೆಯಾಗಿ ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂತ ಬರುತ್ತೋ ಸಹಜವಾಗಿಯೇ ಬಂಗಾರದ ಬೆಲೆ ಒಂದು ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ.